ಕರೀತಾ ಇದ್ದೀವಿ. ಸೊ ಅದಕ್ಕೆ ನಾನು ಟೆಂಡರ್ ಫ್ಲೋಟ್ ಮಾಡೋಕ್ಕೆ ಮುಂಚಿತವಾಗಿ ಇನ್ನೊಂದ್ಸತಿ ನಾನು ಡಿಜಿಪಿ ಮತ್ತು IGP ಅಂತ ಮತ್ತು ಅವ್ರನ್ನ ಕರೆಸಿ ಆ ಎಕ್ಸಿಟ್ ಪಾಯಿಂಟ್ ಎಂಟ್ರಿ ಪಾಯಿಂಟ್ ಅಲ್ಲಿ ಎಲ್ಲೂ ಮುಂದೆ ಟ್ರಾಫಿಕ್ ಕಂಜೆಷನ್ ಆಗಬಾರ್ದು ಅಂತೇಳಿ ಇವತ್ತು ಸಾಯಂಕಾಲ 5 ಗಂಟೆಗೆ ಅವ್ರ ಜೊತೆ ಮೀಟಿಂಗ್ ಮಾಡಕ್ಕೆ ನಾನು ಹೇಳಿದ್ದೀನಿ. ಯಾಕೆಂದ್ರೆ ಬೆಂಗಳೂರಿನ ಈ ವಿಧಾನಸೌಧದ 1 ಕಿಲೋಮೀಟರ್ ಒಳಗಡೆ ಯಾವುದೂ ಕೂಡ ಔಟ್ಲೆಟ್ ಇರಬಾರ್ದು ಅನ್ನೋದು ಒಂದು ನನ್ನ ಯಾಕೆಂದ್ರೆ ಇಲ್ಲೆಲ್ಲ ಚೀಫ್ ಸೆಕ್ರೆಟರಿಗಳು ನಮ್ಮ BBMP ಅಡ್ಮಿನಿಸ್ಟ್ರೇಟರ್ ಗ್ರೇಟರ್ ಬೆಂಗಳೂರು ಅಡ್ಮಿನಿಸ್ಟ್ರೇಟರ್ ಅವೆಲ್ಲ ಸೇರಿ ನಾವು ತೀರ್ಮಾನ ಮಾಡಿ ಕಳಿಸಿದ್ದೇವೆ. ಎರಡನೇ ವಿಚಾರ 114 ಕಿಲೋಮೀಟರ್ ಕಸ ಇದೆ ಅಂತ ನೀವು ನನಗೆ ಬೇಕಾದ್ರೆ ಒಂದು ಇದನ್ನ ಫೋನ್ ನಂಬರ್ಸ್ ಕೊಟ್ಟು ಆಫೀಸರ್ಸು ಮಾರ್ಷಲ್ಸು ಹೆಲ್ತ್ ಇನ್ಸ್ಪೆಕ್ಟರ್ಸು ಅವರೆಲ್ಲರೂ ಕೂಡ ಈ ಬ್ಲಾಕ್ ಸ್ಪಾಟ್ಗಳಿಗೆಲ್ಲ ತೆಗಿಲಿಕ್ಕೆ ಒಂದು ಮಾಡ್ತಾರೆ. ಸೊ ಬ್ಯಾಂಗ್ಳೂರ್ನ ಕ್ಲೀನ್ ಆಗಿಡಕ್ಕೆ ಏಕೆ ನಾವು ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೆವು. ಮಧ್ಯ ಕೋರ್ಟಲ್ಲಿ ಎಲ್ಲ ಕೆಲವೆಲ್ಲ ಸಮಸ್ಯೆ ಇತ್ತು. 89 ಪ್ಯಾಕೇಜ್ ಹಿಂದೆ ಗೌರ್ಮೆಂಟ್ ಮಾಡಿದ್ದು, ಅದು ಸುಪ್ರೀಂ ಹೈಕೋರ್ಟ್ ಕೂಡ ಅದನ್ನು ಸ್ಕ್ವಾಶ್ ಮಾಡಿ 4 months ಅಲ್ಲಿ ರೀಟೆಂಡರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅವರು ಕೂಡ ಮಾಡಿಕೊಡ್ತಾ ಇದ್ವಿ. ಇನ್ನೊಂದು 31 ಟ್ರಾನ್ಸ್ಫರ್ ಸ್ಟೇಷನ್ಸು ಆಟೋ ಟಿಪ್ಪರು ಶಿಫ್ಟ್ ಅಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಅದಕ್ಕೆ ಮಾಡಿದ್ವಿ. ಈಗಾಗಲೇ 5 ಜಾಗದಲ್ಲಿ ಕೆಲಸ ನಡೀತಾ ಇದೆ. 26 ಜಾಗದಲ್ಲಿ ಅದನ್ನ ಈ ತಿಂಗಳಲ್ಲಿ ಅದನ್ನ ಫೈನಲೈಸೇಷನ್ ಮಾಡ್ತಾ ಇದ್ವಿ. ಆಮೇಲೆ ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಬೆಂಗಳೂರು BSWML ಅದು ಫ್ಲೋಟಿಂಗ್ ಟೆಂಡರ್ ಆಗ್ತಾ ಇದೆ. ಸೊ ಕಲೆಕ್ಷನ್ ವೆಟ್ ವೇಸ್ಟ್ ಇವೆಲ್ಲ ಕೂಡ ಅದು ಕೂಡ ಟೆಂಡರ್ನ ಡೈಲಿ ಮಾಡಿದೆ, ಅದು ಕೂಡ ಮಾಡ್ತಾ ಇದೆ. ಇಂಟಿಗ್ರೇಟ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಟೆಂಡರ್ ಇನ್ನೊಂದು 15 ದಿನದಲ್ಲಿ ಫ್ಲೋಟ್ ಮಾಡ್ತಾ ಇದ್ವಿ. ಈಗ ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಅದಕ್ಕೆ ಸಿಕ್ಕಿದೆ. ನೆಕ್ಸ್ಟ್ ಹೋಗ್ತಾ ಇದೆ. ನನಗೆ ಕ್ಲೀನ್ನೆಸ್ ಬ್ಯಾಂಗ್ಳೂರ್ ಕ್ಲೀನ್ನೆಸ್ ಕೇಳಿದ್ದೀನಿ. ಅದಕ್ಕೆಲ್ಲ ಇನ್ನೊಂದು 48 hours ಅಲ್ಲಿ ನಾನು ಅದಕ್ಕೆ ಯಾವ ಆ್ಯಪ್ ಅಲ್ಲಿ ಲೋಡ್ ಮಾಡಬೇಕು ಅಂತ ಟೈಮ್ ಫ್ರೇಮ್ ಫಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾವು ಒಂದು ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡ್ಕೊಳ್ಬೇಕು. ಆ ದೃಷ್ಟಿಯಿಂದ ಅದು ಮಾಡಿ ತಿಳಿಸ್ತೀವಿ. ಇದು ಮೇಜರ್ ಡಿಸಿಷನ್ಸ್. ಇವತ್ತು ಬೆಳಗ್ಗೆ ನಾನು ಟ್ರಾಫಿಕ್ ಪೊಲೀಸ್ನು ಕರೆಸಿ ನಮ್ಮ ಆಫೀಸರ್ಸ್ನು ಕರೆಸಿ ಮುಂದಕ್ಕೆ ಏನೇನು ಪ್ಲಾನ್ ಆಗ್ತಾ ಇದ್ವಿ ಈ ಟ್ರಾಫಿಕ್ ಕಂಡೀಷನ್ಸ್ ವಿಚಾರದಲ್ಲಿ ಮೇಜರ್ ಡೆವಲಪ್ಮೆಂಟ್ಗೆ ಅದೆಲ್ಲ ಕೂಡ ಇವತ್ತು ಬೆಳಗ್ಗೆ ತೀರ್ಮಾನವನ್ನು ಮಾಡಿದ್ದೇವೆ. ಈ ಬೇರೆ ವಿಚಾರನ ಈಗ ಮುಂದಕ್ಕೆ ನಾವು ಮಾಡ್ತೀವಿ. ಮಾಧ್ಯಮದವರಿಗೆ ಕೇಳಿ ಆಮೇಲೆ ನಾವು ಬೇರೆ ಮೀಟಿಂಗ್ ಮಾಡ್ತೀವಿ. ಕರ್ನಾಟಕ, ಕೊಡಗು, ಮಲೆನಾಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಬೆಂಗಳೂರು ಇತಿಹಾಸ, ನಮ್ಮ ಎಲ್ಲ ಮಠಮಾನ್ಯಗಳಲ್ಲಿರುವಂತಹ ಹನುಮಾನ್ ಪಂಡಿತರು, ಚುಂಚನಗಿರಿ ಇರ್ಬೋದು, ಸಿದ್ಧಗಂಗೆ ಇರ್ಬೋದು, ನಮ್ಮ ಸಾಂಸ್ಕೃತಿಕ ಇಲ್ಲಿ ನಮ್ಮ ಸುತ್ತು ಮಠ ಅವನ್ನೆಲ್ಲ ಕೂಡ ಇನ್ವಾಲ್ವ್ ಮಾಡಿಕೊಂಡು ಸುಮಾರು ಒಂದು ಬಹಳ ವೆಲ್ ಪ್ಲಾನ್ ಅದನ್ನು ಮಾಡ್ತಾ ಇದ್ದೀವಿ. ನಾನು ವಾರಕ್ಕೆ 3 ದಿನ ಇರಬೇಕು, ಶುಕ್ರವಾರ, ಶನಿವಾರ, ಭಾನುವಾರ ಅಂತೇಳಿ ಸುಮಾರು 108 ಜನ ಅದಕ್ಕೆ ಮಾಡುವಂಥದ್ದು. ನಮ್ಮ ಸಂಸ್ಕೃತಿಯಲ್ಲಿ ಇರಬೇಕು, ಸ್ವಲ್ಪ ಕಲ್ಚರ್ ಪ್ರೋಗ್ರಾಮ್ ಇರಬೇಕು, 1.5 ಗಂಟೆ. ಅದಕ್ಕೆ ಬಜೆಟ್ ಅಲ್ಲೇ ನಾನು ಒಂದು 92 ಕೋಟಿ ರೂಪಾಯಿ CNL ಇಟ್ಟಿದ್ದೀನಿ. ಅದಲ್ಲದೆ ಟೂರಿಸಂ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಷ್ಟೇ ನಮ್ಮ ಪವರ್ ಡಿಪಾರ್ಟ್ಮೆಂಟು ಅವರು ಲೇಸರ್ ಶೋ ಮತ್ತೊಂದು ಲೈಟಿಂಗು ಅದೆಲ್ಲ ಅವರು ಕೂಡ ಚೆಸ್ಕಾಂ ವತಿಯಿಂದ ಅವರು ಕೂಡ ಮಾಡ್ತಾರೆ. ಒಳ್ಳೆ ಅದಕ್ಕೊಂದು ಗ್ಯಾಲರಿ 10,000 ಜನ ಕೂತ್ಕೊಳ್ಳೋಕ್ಕೆ ಗ್ಯಾಲರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದರ ಡಿಸೈನಿಂಗ್ ಮತ್ತೊಂದೆಲ್ಲ ಆಗಿದೆ. ಆಮೇಲೆ ಅದಕ್ಕೊಂದು ಭಾವ್ಯಕತೆ ಮೇಲೆ ಅದಕ್ಕೊಂದು ಆಡಾಡಲಿಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದೀವಿ. ಯಾವ್ದಾದ್ರು ಇತ್ತು ಅಂತಂದರೆ ಸಜೆಸ್ಟ್ ಮಾಡಿರ್ತಕ್ಕಂಥದ್ದು. ಇವತ್ತು ಕೆಲವೆಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ ಎಲ್ಲ ಬಂದು ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಇದು ಕರ್ನಾಟಕ, ದಕ್ಷಿಣ ಭಾರತ, ಪಾಂಡಿಚೇರಿಯಿಂದ ಹಿಡಿದು ತಮಿಳುನಾಡು, ಕೇರಳ, ಕರ್ನಾಟಕ 4 ಕೂಡ ಮಿಂಗ್ಲಾಗೋ ರೀತಿಯಲ್ಲಿ. ಏಕೆಂದರೆ ಈ ಕಾವೇರಿ ನದಿ ಅಲ್ಲಿವರೆಗೂ ಹೋಗೋದ್ರಿಂದ ಅವರು ಕೂಡ ಇಲ್ಲಿ ಬಂದು ಆರತಿ ನೋಡೋಕ್ಕೆ ಅವ್ರಿಗೂ ಟೂರಿಸಂ ಅವಕಾಶ ಮಾಡಿಕೊಡ್ಬೇಕು. ಸಾಯಂಕಾಲದ್ದು ಅವರು ಇಲ್ಲಿ ನೆನೆಸ್ಕೊಳ್ಬೇಕು. ಸಾರ್ವಜನಿಕರು ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆರತಿ ಮಾಡೋರಿಗೆ ಆಗಮನ ಪಂಡಿತರಿಗೆ ಅವಕಾಶ ಮಾಡಬೇಕು. ಸಾಯಂಕಾಲ ಒಂದು ಮೇಜರ್ ಶೋ ಯಾವ ರೀತಿ ಗಂಗಾ ಆರತಿಗಳು ನಡೀತಾ ಇದೆ ಅದಕ್ಕಿಂತ ಸ್ವಲ್ಪ ಇನ್ನ ವೈಭವ ರೀತಿಯಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಒಂದು ಡಿಸ್ಕಷನ್ ಮಾಡಿದ್ವಿ. ಆಲ್ಮೋಸ್ಟ್ ಫೈನಲ್ ಬ್ಲೂ ಪ್ರಿಂಟ್ ಬಂದಿದೆ. ಇನ್ನು 3-4 ಸಜೆಷನ್ಸ್ ಬರುತ್ತೆ. ಅದಾದಮೇಲೆ ಕಂಪ್ಲೀಟ್ ಸಾರ್ವಜನಿಕರಿಗೆ ನಾನು ಪ್ರೆಸೆಂಟ್ ಮಾಡ್ತೀನಿ. ಆದಷ್ಟು 3 ದಿನದಲ್ಲಿ ಅದನ್ನು ಆರತಿ ಶುರು ಮಾಡಲಿಕ್ಕೆ ಟೆಂಡರ್ ಕೂಡ ಕರೆದಿದ್ದೀವಿ. ಅದೊಂದು ಸ್ಟೇಡಿಯಂ ಕ್ರಿಯೇಟ್ ಆಗಿ ಮಾಡಿದೆ. ಎಲ್ಲೂ ಫ್ಲೋ ಆಫ್ ವಾಟರ್ ನಿಂತ್ಕೊಳ್ಳಲ್ಲ, ಹರಿಯೋ ನೀರಲ್ಲೇ
ಅದಕ್ಕೊಂದು ಜಾಗ ಕ್ರಿಯೇಟ್ ಮಾಡಿ ಈ ಪ್ರತಿಯೊಂದು ಬೆಂಗಳೂರು BWS ಒಂದು ಬಿಟ್ಟು ಹೋಗ್ತದೆ, ಒಂದು ಕಂಪ್ನಿ ಫಾರ್ಮೇಷನ್ ಮಾಡಿದ್ವಿ, ಅದರಲ್ಲೇ ಆ ಕೆಲಸ ನಡೀತದೆ. ಥ್ಯಾಂಕ್ ಯು.